ಬೆಳಗ್ಗೆ 8 ಗಂಟೆಗಷ್ಟೇ ಕೆಲಸ ಸ್ಟಾರ್ಟ್ ಮಾಡುವ. ಓಕೆ, ತುಂಬ ಸೆಕೆ, ಬೆಳಗಿನ ಸೆಕೆ ಉಂಟು, ಗಾಡಿ ಸೌಂಡ್. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಸಿಗಡಿ ಕ್ಲೀನ್ ಮಾಡ್ತಿದ್ದೇನೆ. ನಾನು ಬೆಳಗಿನ ವ್ಲಾಗ್ ಒಂದು ಮಾಡುವ ಅಂತ ತುಂಬ ದಿವಸ ಆಯಿತು ವ್ಲಾಗ್ ಮಾಡೋದು, ಅದಕ್ಕೆ ತುಕ ಇದೆಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಇನ್ನು ಕೆಲಸ ಹಾಕಲಿಕ್ಕೆ ಉಂಟು. ಸಿಗಡಿ ತಗೊಂಡೆ, ಮತ್ತು ನಂಗೆ ಮೀನು ತಗೊಂಡೆ, ಮತ್ತು ಪಲ್ಯ ಮಾಡಲಿಕ್ಕೆ ಉಂಟು, ಸೊಪ್ಪು. ಓಕೆ, ಮೀನು ಕ್ಲೀನ್ ಮಾಡುವ, ಸಿಗಡಿ ಪಲಾವ್ ಮಾಡಲಿಕ್ಕೆ, ಹಾಗೆ ನಂಗೆ ಫ್ರೈ ಮಾಡಲಿಕ್ಕೆ, ಮತ್ತು ಸೊಪ್ಪು ಪಲ್ಯ ಮಾಡಲಿಕ್ಕೆ. ಓಕೆ, ಮೀನು ಕ್ಲೀನ್ ಮಾಡ್ತಿದ್ದೇನೆ. ಇದೆಲ್ಲ ಉಂಟು, ಯಾಕೆ ಕ್ಲೀನ್ ಮಾಡಲಿಲ್ಲ. ಕ್ಲೀನ್ ಮಾಡುವ. ಕ್ಲೀನ್ ಮಾಡುವ, ಮತ್ತೆಲ್ಲ ಆಗಲಿ. ಬಂತು, ಸ್ವಲ್ಪ ಉಂಟು. ಸಿಗಡಿ ಕ್ಲೀನ್ ಮಾಡುವಾಗ ಎಲ್ಲ ತೆಗೆದು, ಚಿಕ್ಕದಾದರೆ ಬರುವುದಿಲ್ಲ, ಅದರ ಒಳಗೆ ಒಂದು ನಾರು ಉಂಟು ಕಪ್ಪಿದು, ಅದನ್ನು ಹೀಗೆ ಮಾಡಿದರೆ ಸಹ ಬರ್ತದೆ. ಹೀಗೆ ತೆಗೆದರೆ ಮೀನು ಕಟ್ ಮಾಡುವ. ಫ್ರೆಶ್ ಇಲ್ಲ ಅಷ್ಟು, ಇಲ್ಲ ಕೆಂಪು ಇರ್ತದೆ. ಎರಡು ಸೈಡ್ ಸಹ ತೆಗಿಬೇಕು ಇದರ ಸಿಪ್ಪೆ. ಚೋಳಿ, ಕ್ಲೀನಲ್ಲಿ ಚೋಳಿ ಅಂತ ಹೇಳ್ತಾರೆ. ಕ್ಲೀನಲ್ಲ ಮೀನು ಮಾಡಿ ಆಯಿತು. ಈಗ ಇದನ್ನು ತೊಳೆಯುವ. ಈಗ ಇದನ್ನು ಕ್ಲೀನ್ ಮಾಡುವ. ಮೊದಲು ಫಸ್ಟ್ ಇಲ್ಲಿಗೆ ತೊಳೆಯುವ. ಇನ್ನೂ ಬಲ್ಲಿ ಅರಶಿನ ಹಾಕುವ ಮೀನು ಫ್ರೈಗೆ. ಸಾರಿ, ಅರಶಿನ ಅಲ್ಲ, ಮೆಣಸಿನ ಹುಡಿ, ವಿನಿಗರ್ ಸ್ವಲ್ಪ, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೇನೆ. ಆಗ ಹಾಕಿದ್ದು ಮೆಣಸಿನ ಹುಡಿ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ಈಗ ಮೀನು ಹಾಕ್ತೇನೆ ಇದಕ್ಕೆ. ಒಂದೊಂದು ಹಾಕಿ ಹಾಕೋದಿಲ್ಲ, ಫುಲ್ ಮಿಕ್ಸ್ಗೆ ಹಾಕ್ತೇನೆ. ಈಗ ಎಲ್ಲ ಕೆಲಸ ಆಯಿತು. ಸ್ವಲ್ಪ ಹಾಲು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದು ಕುದೀತಾ ಉಂಟು. ಸ್ವಲ್ಪ ಕೆಲಸ ಆಯಿತು. ಎಷ್ಟು ಕುದೀತಾ ಬಂತು, ತುಪ್ಪ ಎಷ್ಟು ಉಂಟು ನೋಡಿ. ಈಗ ಪಲಾವಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಪುದೀನ, ಒಂದು ಚಿಕ್ಕದು ಶುಂಠಿ, ಒಂದು 5-6 ಹೆಸರು ಬೆಳ್ಳುಳ್ಳಿ, ಒಂದು ಕಾಯಿ ಮೆಣಸು ಆಗ್ತದೆ. ನನಗೆ ಮಗಳಿಗೆ ಖಾರ ಇಷ್ಟ ಇಲ್ಲ. ಇದನ್ನು ಗ್ರೈಂಡ್ ಮಾಡುವ. ಈಗ ಗ್ರೈಂಡ್ ಮಾಡಿದ್ದೇನೆ, ಅದನ್ನು ಮಸಾಲೆ ಹಾಕಿ ಸಿಗಡಿಗೆ ಹಾಕುವ. ಇದನ್ನು ಮಿಕ್ಸ್ ಮಾಡಿ ಹಾಗೆ ಇಡುವ. ಇದು ನಾಳೆ ಪಲಾವ್ಗೆ ನಮಗೆ ಮಾರ್ನಿಂಗ್, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ನೋಡಿ, ಈ ಕಲರ್ ಬರ್ತದೆ. ಸೊಪ್ಪು ಕ್ಲೀನ್ ಮಾಡುವ. ಅರಿವೆ ಸೊಪ್ಪು, ಇದು ಹಸಿರು, ಇನ್ನೊಂದು ಕೆಂಪಿದು ಬರ್ತದೆ. ಹುಳ ಉಂಟ ನೋಡಿ, ಈಗ ಹುಳ ಬರ್ತದೆ. ಈಗ ಮಳೆ ಬಂತಲ್ಲ, ಚಿಟ್ಟಾಗುವ ಸಮಯ. ಈಗ ಏನು ಇಡುವುದಿಲ್ಲ ಕೆಳಗೆ, ಮಳೆ, ಮೋಡ, ಸೆಕೆ ತುಂಬ ಉಂಟು. ಸೊಪ್ಪು ಸ್ವಲ್ಪ ಕಣ್ಣು ಹಾಯಿಸ್ಕೊಳ್ಳಿ ಸೊಪ್ಪಿಗೆ, ಯಾಕೆಂದರೆ ಮೊಟ್ಟೆ ಉಂಟಾ ಅಂತ ನೋಡಿ. ಚಿಟ್ಟೆದು ಮೊಟ್ಟೆ ಆಗುವ ಸಮಯ. ನಮ್ಮ ಗಿಡದಲ್ಲೆಲ್ಲ ಚಿಟ್ಟೆ ಬಂದು ಕುತ್ಕೊಳ್ತದೆ. ಒಂದೇ ಅಲ್ಲ, ನಾನು ಸ್ವಲ್ಪ, ಆದರೆ ಅದು ಚಂದ ಇರ್ತದಲ್ಲ. ಎಷ್ಟು ಕಟ್ ಮಾಡುವ. ಮೋಡ ಆಗ್ತದೆ, ಮಳೆ ಬರೋದಿಲ್ಲ. ನಿಮ್ಮ ಆಚೆ ಮಳೆ ಉಂಟಾ? ಇವತ್ತು ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ, ಹಾಗೆ. ಸೊಪ್ಪು ಯಾವಾಗಲೂ ಅಂಗಡಿಯಲ್ಲಿ ಇರೋದಿಲ್ಲ. ಇವತ್ತೊಂದು ಸೊಪ್ಪು ಉಂಟು. ಸೊಪ್ಪಲ್ಲಿ ಇಷ್ಟ. ನಮ್ಮ ಗಿಡದಲ್ಲಿ ಉಂಟು, ಮೇಲಿನೇ ಬರೋದಿಲ್ಲ. ಉಂಟು, ಮಣ್ಣು ಸರಿ ಉಂಟಾ, ನಾ ಸರಿ ಇಲ್ಲ, ಗೊತ್ತಿಲ್ಲ. ಇಷ್ಟ ಆಯಿತು ನೋಡಿ. ಹುಳ ಸಿಗಲಿಲ್ಲ, ನೋಡ್ತಾ ಇದ್ದೇನೆ, ಒಂದು ಸಹ ಇಲ್ಲ. ಹಾಗೆಯೇ ಎಲ್ಲರೂ ಕೇಳ್ತದೆ, ನಿಮ್ಮ ಮನೆಯಲ್ಲಿ ಅಂತ. ನಮ್ಮ ಮನೆಯಲ್ಲಿ ಅಂತ ಕೇಳ್ತಿದ್ದೆ. ನನ್ನ ಮನೆ ಕಾವೂರಲ್ಲ, ಆಕಾಶ್ ಭವನ ಇರೋದು. ನಾನು ಎಲ್ಲರ ಹತ್ರ ಕಾವೂರು ಅಂತ ಹೇಳ್ತೇನೆ. ಎಷ್ಟು ದಿವಸ, ಯಾಕೆಂದರೆ ಇನ್ನು 700 ಕ್ರಾಸ್ ಆಯಿತು. ನನ್ನ ಬಗ್ಗೆ ನಾನು ಹೇಳುವ ಸಮಯ. ನನ್ನ ಮನೆ ಇರೋದು ನಂದನಪುರ, ಮತ್ತು ನಾನು ನನ್ನ ತಾಯಿಯ ಮನೆಯಲ್ಲಿರುವುದು. ಗಂಡನ ಮನೆಯಲ್ಲಿಲ್ಲ. ಗಂಡನಿಗೆ ಅವರು ರೆಂಟಲ್ಲಿ ಇದ್ದದ್ದು ಕಾರಣ, ಅವರ ಗಂಡನ ತಾಯಿ, ಅತ್ತೆ ಮತ್ತು ಮಾವ ತೀರಿ ಹೋದ ಕಾರಣ ನಾನೀಗ ನನ್ನ ಮನೆಯಲ್ಲಿದ್ದೇನೆ, ನನ್ನ ತಾಯಿ ಮನೆಯಲ್ಲಿ. ನನಗೆ ತಂದೆ ತಾಯಿ ಯಾರಿಲ್ಲ. ಹಾಗೆ ನಮಗೆ ಇರೋದು ನಾವು 3 ಮಕ್ಕಳು. ನನ್ನ ಅಕ್ಕ, ನಾನು ಮತ್ತು ತಂಗಿ. 3 ಸಹ ಮದುವೆ ಆಗಿದೆ.
ಅಕ್ಕನಿಗೆ 2 ಮಕ್ಕಳಿದ್ದಾರೆ, ಒಬ್ಬನು ಕೆಲಸ ಹೋಗ್ತಿದ್ದಾನೆ. ಹಾಗೆಯೇ ನನಗೆ ಒಬ್ಬಳು ಮಗಳು, ತಂಗಿಗೆ 1 ಮಗಳಿದ್ದಾರೆ 5 ವರ್ಷ, ನನಗೆ 10 ವರ್ಷದ ಮಗಳಿದ್ದಾಳೆ. ಮತ್ತು ಅಂತ ಹೇಳಿದಾದರೆ ನಾನು ಇವತ್ತು ಕಂಟಿನ್ಯೂಸ್ ವ್ಲಾಗ್ ಮಾಡುವ ಕಾರಣ, ಎಲ್ಲರೂ ಹೇಳಿದ್ದಾರೆ ಕಂಟಿನ್ಯೂಸ್ ಮಾರ್ನಿಂಗಿಂದ ವ್ಲಾಗ್ ಮಾಡಿ ಅಂತ. ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಸ್ಟ್ಯಾಂಡ್ ಇಟ್ಕೋ ಆಸೆ. ಮತ್ತು ಇವತ್ತು ನನ್ನ ಮಗಳ ಹತ್ರ ಹೇಳಿ ಅವಳ ಕೈಕಾಲು ಹಿಡ್ದು ಈಗ ಮಾಡ್ತಾ ಇದ್ದೇನೆ ಅಷ್ಟೇ. ನನ್ನ ಕ್ಯಾಮರಾ ಇಟ್ಕೊಳ್ಳೋದಿಲ್ಲ, ಸ್ಟ್ಯಾಂಡ್ ಇಟ್ಟು ಆಚೆ ಈಚೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ಮೊಬೈಲ್ ಬಿದ್ದರೆ ಹೋಯ್ತು. ಅದಕ್ಕೆ ನಾನು ಮಾರ್ನಿಂಗ್ನ ಕೆಲಸ ಆದರೆ ಮಾತ್ರ ನಾನು ಮಾಡ್ತೇನೆ, ಇಲ್ಲದ್ರೆ ಇಲ್ಲ. ಇಷ್ಟು 1.5 ವರ್ಷದಲ್ಲಿ ನನಗೆ 700 ವ್ಲಾಗ್ಸ್ ಸಬ್ಸ್ಕ್ರೈಬರ್ ಆಗಲಿಕ್ಕೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ಸ್. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಯಾಕೆ ಬುದ್ಧಿಬೇಕು ಬಿಳಿಪೆರಾವಾಯಿ ಅನ್ನತ ಅಪ್ಪಿಗೆ ಬಂತಿನ ನೆನಪು ನಾನು ವೀಡಿಯೋ ಮಾಡಿದೆ ಗೊತ್ತಾಗ ಜೋಕ್ ಆಗಲೇ ನೆನಪುನ ಮಗಳೇನಿರೋದಿಲ್ಲ. ವೀಡಿಯೋ ಮಾಡುವಾಗ ನನಗೆ ಮತ್ತೆ ಮಗಳಿಗೆ ಜಗಳ ಆಗ್ತಾ ಉಂಟು. ಕಟ್ಟು ಮಾಡುವಾಗ ಎಷ್ಟು ನೀನು ಇದು ಮಾಡ್ತೀಯ ಅಂತ, ನನಗೆ ಕೈ ನೋವಾಗ್ತದೆ ಕಾಲು ನೋವಾಗ್ತದೆ ಅಂತ. ಕೆಟ್ಟು ಮತ್ತು ಇದು ವೇಸ್ಟ್ ಉಂಟಲ್ಲ, ಇದು ಸೊಪ್ಪಿದು ದಂಟು ಎಲ್ಲ ಕೆಳಗಿದ್ದು, ಅಂದರೆ ಬೇರು ಸಹಿತ ಅದು ಎಲ್ಲ ವೇಸ್ಟ್ ಅಲ್ಲ, ಅದು ನೀವು ಗಿಡಕ್ಕೆ ಹಾಕಿ ಅಲ್ಲಿ ಕೊಳೆತೋದ್ರೆ ಎರೆಹುಳು ಆಗ್ತದೆ, ಗೊಬ್ಬರ ಆಗ್ತದೆ. ಹಾಗೆಯೇ ನಿಮಗೆ ಮಣ್ಣಿಗೆ ಸಹ ಒಳ್ಳೆಯದು, ಮಣ್ಣು ಸಹ ಒಳ್ಳೆದಿರ್ತದೆ ಮತ್ತು ಗಿಡಕ್ಕೆ ಒಳ್ಳೆದಿರ್ತದೆ. ಈಗ ಇರುವೆಲ್ಲ ಜಾಸ್ತಿ, ಹಾಗೆ ಯಾವುದು ಸಹ ತರಕಾರಿ ಸಹ ಆಗಲ್ಲ. ನಾನು ತರಕಾರಿ ಮಾಡಿದ್ದೇನೆ, ಮೇಲೆ ಬರೋದಿಲ್ಲ ಈ ಸಲ. ಹೋದ ಸಲ ಎಲ್ಲ ಹೀರೆ. ಈಗ ಪಲ್ಯ ಮಾಡುವ, ಇದಕ್ಕೆ ಗ್ಯಾಸ್ ಹೊತ್ತಿಸಿ ಎಣ್ಣೆ ಹಾಕುವ, ತೆಂಗಿನ ಎಣ್ಣೆ. इतना बड़ा हो गया है फिर भी कोई काम धंधा नहीं करता, दिन भर घर में बंद रहता है और अजीब सी चीजें बनाता रहता है। ये भी घर में पड़े पड़े बर्बाद हो जाता है। ಒಗ್ಗರಣೆಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಲ್ಲ, ಬೆಳ್ಳುಳ್ಳಿ 2, ಹಾಗೆಯೇ ಸಾಸಿವೆ, ಈರುಳ್ಳಿ ಹಾಕುವ. ಈರುಳ್ಳಿ ಮತ್ತು ಕಾಯಿ ಸೊಟ್ಟೆ ಹಾಕ್ತೀನಿ. ಇದನ್ನು ಫ್ರೈ ಮಾಡುವ. ಈರುಳ್ಳಿ ಫ್ರೈ ಆಗ್ತಾ ಉಂಟು. ಈಗ ಇದಕ್ಕೆ ಸೊಪ್ಪು ಹಾಕುವ. ಒಂದಲ್ಲಿ ಇಟ್ಟಿದ್ದೇನೆ, ಒಂದೆಲ್ಲ ಸ್ವಲ್ಪ ಹಾಕಿದ್ದೇನೆ. ಇದರಲ್ಲಿ ತುಂಬ ಮಣ್ಣು ಇರ್ತದೆ, ಹಾಗಾಗಿ 2-3 ಸಲ ತೊಳಿಬೇಕು. ಈಗ ಮಗುಚುವ ಸ್ವಲ್ಪ. ಈಗ ಸ್ವಲ್ಪ ಉಪ್ಪು ಹಾಕುವ. ತರಕಾರಿಗೆ ಉಪ್ಪು ಹಾಕಿ ಬೇವಾಗ ಹಾಕಿದರೆ ಟೇಸ್ಟ್. ತೆಂಗಿನಕಾಯಿ ಹಾಕ್ತಿದ್ದೇನೆ, 1 ಕೈ ಮುಷ್ಟಿ ಇಡಿಯಷ್ಟು ಸಾಕು ತೆಂಗಿನಕಾಯಿ. ಈಗ ತೆಂಗಿನಕಾಯಿ ಎಲ್ಲ ಉಪ್ಪು ಎಲ್ಲ ಸರಿಯಾಗಿ ಇದು ಮಿಕ್ಸ್ ಆಗಲಿ, ಇದರಲ್ಲಿ ಬೇಯಲಿ. ಆಗ ಉಪ್ಪು ಖಾರ ಎಲ್ಲ ಇಳಿತದೆ ಚೆಂದಕ್ಕೆ, ತಿನ್ನಲಿಕ್ಕೆ ಸಹ ಖಾಲಿ ಇಲ್ಲಿ ಸಹ ಪದಾರ್ಥ ಹಾಗೆಯೇ ಇರಲಿ. ಪಲ್ಯ ಆಗ್ತಾ ಉಂಟು ಆಚೆ. ನಾನು ಹೇಳೋದಂದರೆ, ನನ್ನ ಮನೆ ಇರೋದು ಆಕಾಶ್ ಭವನ, ನಾನು ಸುಮ್ಮನೆ ಹೇಳೋದು ಕಾವರ. ನಮ್ಮ ಮನೆಯಲ್ಲಿ ನಾನು, ನನ್ನ ಮಗಳು ಮತ್ತು ಹಸ್ಬೆಂಡ್ ಇರೋದು. ಎಲ್ಲ ಆಯಿತು. ಇದು ಶುಂಠಿ, ಮತ್ತು ಬದನೆ ಗಿಡ ಹಾಕಿದ್ದೇನೆ ಬೀಜ. ಇದು ಹರಿವೆ ಸೊಪ್ಪು, ಹಾಗೆಯೇ ಆಚೆ ಹಾಗಲಕಾಯಿ, ಇದು ಪಡವಲಕಾಯಿ, ಇದರಲ್ಲಿ ಪುದೀನ ಇದೆ, ಇದು ಮಲ್ಲಿಗೆದು, ಇದರಲ್ಲಿ 2 ಗಿಡ ಇದೆ, ಒಂದು ಮುಳ್ಳು ಸೌತೆದು, ಮತ್ತೊಂದು ಬದನೆಕಾಯಿ. ಇದು ಮೆಣಸಿನಕಾಯಿ, ಇದು ಗಿಡ ತುಂಬ ಉಂಟು, ಇಲ್ಲಿ ಆಗಿದೆ ಮೆಣಸಿನಕಾಯಿ, ನಮಗೆ ಸಾಕು. ಇದು ನನ್ನ ತಂದೆ ತಾಯಿ, ಹಾಗೆಯೇ ಇದು ನನ್ನ ಅತ್ತೆ ಮತ್ತು ಮಾವ. ಆಯಿತು, ಸ್ವಲ್ಪ ಕೆಲಸ ನೋಡಿ. ನನ್ನ ಮಗಳು ಆಚೆ ಕೂತ್ಕೊಂಡು ಒಳಗೆ TV ಬಿಟ್ಟು ಬೇರೆ ಧ್ವನಿಯೇ ಇಲ್ಲ, ಹಾಗೆ ಆಗಿದೆ. ಆಯಿತು, ಸ್ವಲ್ಪ ಕೆಲಸ ನೋಡಿ. ನನ್ನ ಮಗಳು ಆಚೆ ಕೂತ್ಕೊಂಡು ಒಳಗೆ TV ಬಿಟ್ಟು ಬೇರೆ ಧ್ವನಿಯೇ ಇಲ್ಲ, ಹಾಗೆ ಆಗಿದೆ. ಯಾವುದೋ ಚಿಂತೆ ಇದ್ದಾಳೆ ಮಗಳು, ಟಿವಿಯನ್ನು ನೋಡ್ತಾ. ಎಷ್ಟು ಬೈತೇನೆ ಅಂದರೆ ಕೇಳುವುದಿಲ್ಲ. ಈಗ ಬೈದಕ್ಕೆ ಮಲಗಿದ್ದಾಳೆ. ಒಂಥರ ಉಂಟು, ಏನಂತ ಗೊತ್ತಿಲ್ಲ ನನಗೆ. ಜ್ವರ ಬರುವ ಲಕ್ಷಣ. ಮಧ್ಯಾಹ್ನ ಊಟಕ್ಕೆ ನಂಗು ಫ್ರೈ ಮತ್ತು ಪಲ್ಯ ಸೊಪ್ಪಿದು, ಹಾಗೆಯೇ ಬಂಗುಡೆ ಪದಾರ್ಥ ಉಂಟು, ನಾನು ತಗೊಂಡಿಲ್ಲ.
ನನ್ನ ಮಗಳು ಊಟ ಮಾಡ್ತಾಳೆ, ನಂಗಲ್ಲಿ ಮಾತ್ರ ಅವಳಿಗೆ ಪಲ್ಯ ಬೇಡ ಅಂತೆ. ಹೇಗೆ ಉಂಟು ಫ್ರೈ? ಕೆಲಸ ಎಲ್ಲ ಆಯಿತು. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ. ಏನಾದ್ರು ಡೌಟ್ ಇದ್ದರೆ ಕೇಳಿ, ಮೆಸೇಜ್ ಮಾಡ್ತೇನೆ. ಮತ್ತು ರಿಪ್ಲೈ ಕೊಡೋದು ಸ್ವಲ್ಪ ಕಡಿಮೆ.